ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಅಮ್ಮ ಒಂದು ಲೋಟ ನೀರು ಕೊಡಮ್ಮ ಪ್ಲೀಸ್. ಪೇಪರ್ ಹಾಕಿ ಬಂದೇನೆ. ಪೇಪರ್ ಕೆಲಸ ಒಪ್ಕೊಂಡಿದ್ನಲ್ಲ, ಜೊತೆಗೆ ಹಾಲು ಮತ್ತು ಮೊಸರು ಹಾಕೋ ಕೆಲಸನೂ ಒಪ್ಕೊಂಡಿದ್ದೀನಿ. ಕೆಲಸ ಮಾಡಿ ಬೇರೆ ಅಭ್ಯಾಸ ಇಲ್ಲ, ಬೇಗ ಸುಸ್ತಾಗ್ಬಿಡ್ತೀನಿ. ಹೋಗ್ತಾ ಹೋಗ್ತಾ ಎಲ್ಲನೂ ಅಭ್ಯಾಸ ಆಗುತ್ತೆ. ನಿಜವಾಗ್ಲೂ ಮೈಮೂರು ದುಡಿತಾ ಇದ್ದಾಳೋ ಇಲ್ಲ ದುಡಿಯೋ ದೆವ್ವ ಗಿವ್ವ ಮೆಟ್ಕೊಂಡ್ಬಿಟ್ಟಿದ್ಯೋ? ಬಾಲ, ಪಕ್ಕದ ಮನೇಲಿರೋ ಸರೋಜ ಆಂಟಿಗೂ ಹೇಳಿದ್ದೀನಿ, ಯಾರ್ದಾದ್ರೂ ಮನೇಲಿ ಅಡುಗೆ ಕೆಲಸಕ್ಕೆ ಹೆಲ್ಪರ್ ಬೇಕಿದ್ರೆ ಹೇಳಿ ಅಂತ, ಹೋಗಕ್ಕೆ ಈಸಿ ಆಗುತ್ತೆ ಅಂತ. ಓ, ನೀನೇನು ಅಡುಗೆ ಮಾಡೋಕ್ಕೆ ಹೋಗ್ತೀಯ ದಿವ್ಯಾ? ಬೋಂಡ ಮಾಡೋಕ್ಕೆ ಬಂದಿದ್ದ ಮಾತ್ರಕ್ಕೆ ಅಡುಗೆನೇ ಮಾಡೋಕ್ಕೆ ಬಂದಿದೆ ಅಂತಲ್ಲ. ನೀನು ಅಡುಗೆ ಮಾಡೋಕ್ಕೆ ಹೋಗೋದಾದರೆ ಎಲ್ಲ ರೀತಿಯ ಅಡುಗೆನೂ ಕಲ್ತಿರಬೇಕು. ಆನ್ಲೈನಲ್ಲಿ ಕಲ್ತ್ಕೋತೀನಿ. ಅದು ಅಲ್ಲದೆ ಅಜ್ಜಿ ಮತ್ತು ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವ್ರ ಹತ್ರ ಹೇಳಿಸ್ಕೊಂಡು ಬರ್ಕೋತೀನಿ. ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಯಾವ ವಿದ್ಯೆನೂ ಕಷ್ಟ ಆಗಲ್ಲ. ಸುಮ್ಮನೆ ಏನೋ ಮಾಡೋಕ್ಕೋಗಿ ನಮ್ಮ ತಲೆಗೆ ತಂದಿಡಬೇಡ ಕಣೆ. ಅಮ್ಮ, ಇಷ್ಟು ದಿನ ನನ್ನನ್ನು ತಡ್ಕೊಂಡಿದ್ದೀರಾ, ಈಗಲೂ ತಡ್ಕೊಳ್ಳಿ. ಒಳ್ಳೆ ರೀತಿಲಿ ಬದಲಾಗಿ ತೋರಿಸ್ತೀನಿ. ಯಾರ್ದಾದ್ರೂ ಮನೆಗೆ ಅಡುಗೆ ಕೆಲಸ ಬೇಕಿದ್ರೆ ನನಗೆ ಹೇಳು. ನನ್ನ ಮಗಳು ಈ ರೀತಿ ಕೆಲಸ ಮಾಡ್ತಾಳೆ ಅಂತ ಕೀಳರಿಮೆ ಬೇಡ. ಅಮ್ಮ ತಾಯಿ, ನಮಗೆ ಅವೆಲ್ಲ ಏನೂ ಇಲ್ಲ. ನೀನು ಎಲ್ಲಾದರೂ ಕೆಲಸ ಮಾಡು, ನ್ಯಾಯವಾಗಿದ್ದರೆ ಅಷ್ಟು ಸಾಕು. ಖಂಡಿತ ಅಮ್ಮ. ಅದು ಅಲ್ಲದೆ ಬಾಲ ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಲೇಬೇಕು. ಆಗಲೇ ಹೆಚ್ಚು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಆಗೋದು. ನೋಡು, ನಾನು ಹೇಳಿದೆ ಅಂತ ಮಾಡಬೇಡ ನೀನು. ನನಗೆ ಬೇಕು ಅಂತಲೇ ಮಾಡ್ತಾ ಇರೋದು. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಮ್ಮ, ಥ್ಯಾಂಕ್ಸ್. ವಾರೆ ವಾ ಅಮ್ಮ, ಏನಿದು ಇಷ್ಟೊಂದು ಚೇಂಜಸ್ಸು? ಗೊತ್ತಿಲ್ಲ ಕಣೆ, ಒಮ್ಮೊಮ್ಮೆ ಇವಳು ಸ್ಪೀಡ್ ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಆದರೂ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇನೆ, ಈಗಲಾದರೂ ಅವಳಲ್ಲಾಗಿರೋ ಬದಲಾವಣೆ ನಿಜ ಆಗಲಿ ಅಂತ. ಹೌದು ಅತ್ತೆ, ನಾನು ಅದನ್ನೇ ಅನ್ಕೋತಾ ಇದ್ದೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.